ಆರೋವಿಲ್‌ಗೆ ಹೋದ್ಮೇಲೆ ಮಾತೃಮಂದಿರ್‌ಗೆ ಹೋಗೋದ್ನ ಹೇಗ್ ಮಿಸ್ ಮಾಡ್ಕೊಳಕ್ಕಾಗತ್ತೆ? ಮಾತೃಮಂದಿರ ಒಳಗ್ ಹೋಗಕ್ಕೆ ಸರ್ಟೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ನೀವು ಅಷ್ಟೇ ಈಸಿಯಾಗಿ ಎಲ್ಲಾ ಎಕ್ಸಿಬಿಷನ್ಸ್‌ಗಳಿಗೆ ಅಥವಾ ಯಾವ್ದೋ ಒಂದು ಟೂರಿಸ್ಟ್ ಪ್ಲೇಸ್‌ಗಳಿಗೆ ಹೋಗೋ ಹಾಗೆ ಆರೋವಿಲ್ ಮಾತೃಮಂದಿರ್‌ಗೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಹೇಗ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಮೊದಲಿಗೆ ಮಾತೃಮಂದಿರಲ್ಲಿ 2 ತರದ ವಿಸಿಟ್ ಸಿಗುತ್ತೆ. ಒಂದು ಔಟ್‌ಸೈಡ್ ವಿಸಿಟ್, ಇನ್ನೊಂದು ಇನ್‌ಸೈಡ್ ವಿಸಿಟ್ ಅಂತ. ಔಟ್‌ಸೈಡ್ ವಿಸಿಟ್ ಇಟ್ಸ್ ಸೋ ಈಸಿ. ನೀವಲ್ಲಿ ವಿಸಿಟರ್ ಸೆಂಟರ್‌ಗೆ ಹೋದ್ರೆ ನಿಮ್ಗೆ ಅಲ್ಲೊಂದು ಪಾಸ್ ಕೊಡ್ತಾರೆ. ಅದಕ್ಕೂ ಮುಂಚೆ ಆರೋವಿಲ್ ಹೇಗೆ ಸೃಷ್ಟಿಯಾಯ್ತು, ಅದು ಯಾರಿಂದ ಸೃಷ್ಟಿಯಾಯ್ತು, ಅಥವಾ ಮದರ್ ಬಗ್ಗೆ ಏನ್ ಹೇಳ್ತಾರೆ, ಅರಬಿಂದೋ ಅವ್ರ ಬಗ್ಗೆ ಯಾವ ಯಾವ ಮಾತಿದೆ. ಸೊ ಈ ತರದ್ದು ತುಂಬಾ ವಿಷಯಗಳು ಅಲ್ಲಿ ಒಂಥರ ಚಿಕ್ಕದಾಗಿ ಎಕ್ಸಿಬಿಷನ್ ತರ ಇರುತ್ತೆ. ಅಲ್ಲಿಂದ ಮುಗ್ಸಿ ನೀವು ನೆಕ್ಸ್ಟ್ ಒಂದು ಎಕ್ಸಿಟ್‌ಗೆ ಹೋಗಿದ ತಕ್ಷಣನೇ ಸ್ವರಮ್‌ಗೆ ಎಂಟ್ರನ್ಸ್ ಆಗಿರ್ಬೋದು, ಅಥವಾ ನಿಮಗೆ ಮಾತೃಮಂದಿರ ವಿಸಿಟ್‌ಗೋಸ್ಕರ ನಿಮ್ಗೆ ಅಲ್ಲಿ ಚಿಕ್ಕ ಚಿಕ್ಕ ಪಾಸ್‌ಗಳನ್ನ ಕೊಡ್ತಾರೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಫಸ್ಟ್ ಟೈಪ್ ಆಫ್ ಪಾಸ್. ಇದು ಒನ್ ಡೇ ಅಷ್ಟೇ. ಅಂದ್ರೆ ನೀವು ಹೋಗಿ ಔಟ್‌ಸೈಡ್ ವಿಸಿಟ್ ಮಾಡೋದಕ್ಕೆ, ಇನ್‌ಸೈಡ್‌ಗೆ ಅಲ್ಲ. ಸೊ ನೀವೇನ್ ಮಾಡ್ತೀರಾ, ಅಲ್ಲಿಂದ ಹೋಗ್ತೀರಾ. ಹೊರಗಡೆ ಸುಮಾರು 2 ಕಿಲೋಮೀಟರ್ ಅಷ್ಟು ನೀವು ನಡ್ಕೊಂಡು ಹೋಗ್ಬೇಕು. ನಿಮ್ಗೆ ಯಾವುದೇ ವೆಹಿಕಲ್‌ನ ಅಲೋ ಮಾಡಲ್ಲ. ಯಾಕಂತ ಅಂದ್ರೆ, ಅವರು ನೀವು ನಡೆದಾಡೋ ದಾರಿಯಲ್ಲಿ ಒಂದ್ 2, 3 ಕಮ್ಯುನಿಟಿಗಳ ಮಧ್ಯದಿಂದ ಹೋಗ್ಬೇಕು ಅನ್ನೋ ತರ ಆ ರೀತಿ ಮಾಡಿರ್ತಾರೆ. ನೀವು ಅಲ್ಲಿಂದ ಹೊರಟಾಗ ಸುಮಾರು 2 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಹೋಗ್ಬೇಕು. ಕಾಲ್ನಡಿಗೆಯಲ್ಲಿ ಹೋಗಿ ನಿಂತ್ಕೊಂಡ್ರೆ ದೂರದಿಂದ ನಿಮ್ಗೆ ಮಾತೃಮಂದಿರ ಕಾಣಿಸುತ್ತೆ. ಇವಾಗ ನಾನು ನಿಮ್ಗೆ ತೋರಿಸ್ತಿರೋ ವಿಡಿಯೋಲಿ ಹೇಗೆ ಕಾಣಿಸ್ತಿದೆ, ಈ ರೀತಿ ದೂರದಿಂದ ನೀವು ಮಾತೃಮಂದಿರನ ನೋಡ್ಬೋದು. ಹಾಗೆ ತುಂಬಾ ಹೊತ್ತು ಅಲ್ಲಿ ಕುತ್ಕೊಂಡು ಆ ವ್ಯೂನ ಎಂಜಾಯ್ ಮಾಡ್ಬೋದು. ಇದು ಒಂದು ರೀತಿಯ ವ್ಯೂ ಆದ್ರೆ, ನೀವು ಒಳಗಿನಿಂದ ಮಾತೃಮಂದಿರ್‌ಗೆ ಹೋಗೋದ್ ಹೇಗೆ, ಅಲ್ಲಿ ಮೆಡಿಟೇಷನ್ ಮಾಡೋದ್ ಹೇಗೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅನ್ನೋದಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂತ ಅಂದ್ರೆ ಈ ವಿಡಿಯೋದಲ್ಲಿ ನೀವು ಮುಂಚೆನೆ ಬುಕ್ ಮಾಡ್ಕೋಬೇಕು. ಆರೋವಿಲ್‌ನಲ್ಲಿ ಮಾತೃಮಂದಿರನ ವಿಸಿಟ್ ಮಾಡಕ್ಕೆ ಅದರದ್ದೇ ಆದಂತಹ ಪ್ರತ್ಯೇಕವಾದಂತಹ ವೆಬ್‌ಸೈಟ್ ಇದೆ. ನೀವು ಅಲ್ಲಿ ಆಫ್‌ಲೈನ್ ಹೋಗಿ ಏನು ಮಾಡೋಕ್ಕಾಗಲ್ಲ. ಆನ್‌ಲೈನ್‌ಲಿ ಹೋಗಿ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ನನ್ನ ಬೆಸ್ಟ್ ಸಜೆಷನ್ ಏನು ಅಂತಂದ್ರೆ, ನೀವು ಪಾಂಡಿಚೇರಿ ಟ್ರಿಪ್ಪಿಗೆ ಪ್ಲಾನ್ ಮಾಡ್ತಿದ್ದೀರಾ ಅನ್ಕೊಂಡಾಗ್ಲೇನೆ ಆರೋವಿಲ್‌ಗೂ ವಿಸಿಟ್ ಮಾಡೋ ಪ್ಲಾನ್ ಇತ್ತು ಅಂದ್ರೆ, ನೀವು ಮುಂಚೆನೆ ಬುಕ್ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ಇಟ್ಸ್ ಟೂ ಹಾರ್ಡ್ ಟು ಗೆಟ್ ದ ಪಾಸಸ್ ಟು ಗೆಟ್ ಇಂಟು ದ ಇನ್‌ಸೈಡ್. ಸೊ ಅದಕ್ಕೆ ನನ್ನ ಬೆಸ್ಟ್ ಸಜೆಷನ್ ಏನು ಅಂತಂದ್ರೆ, ನೀವು ಫಸ್ಟ್ ಹೋಗಿದ ತಕ್ಷಣನೇ ವೆಬ್‌ಸೈಟ್‌ಗೆ ಹೋಗಿ ನೀವು ನಿಮ್ಮ ಇಮೇಲ್ ಐಡಿ ಹಾಗೆ ಫೋನ್ ನಂಬರ್‌ನ ಹಾಕಿ, ನಿಮ್ದು ಕಂಪ್ಲೀಟ್ ಪರ್ಸನಲ್ ಡೀಟೇಲ್ಸ್‌ನ ಹಾಕಿ ನೀವಲ್ಲಿ ಫಿಲ್ ಮಾಡ್ಬೇಕು. ಅದಾದ್ಮೇಲೆ ಅವರು ನಿಮಗೆ 3 ರಿಂದ 4 ಅವೈಲೇಬಲ್ ಡೇಟ್‌ನ ಕೊಡ್ತಾರೆ. ಅಂದ್ರೆ ಅದು ಇವತ್ತಿನಿಂದ ಸುಮಾರಾಗಿ ಒಂದು 3 ದಿನ 4 ದಿನದ ಮುಂಚೆ ಇರಬಹುದು. ಶನಿವಾರ, ಭಾನುವಾರ ರಜೆ ಇರುತ್ತೆ. ಅದರ ಜೊತೆಗೆ ಕೆಲವು ಸಲ ಮಂಗಳವಾರನೂ ರಜೆ ಇರುತ್ತೆ. ಸೊ ಹಂಗಾಗಿ ಮಿಕ್ಕಿರುವಂತಹ 4 ದಿನಗಳಲ್ಲಷ್ಟೇ ನೀವು ಬುಕ್ ಮಾಡ್ಕೋಬೇಕು. ಅದಕ್ಕೆ ನೀವು ಟ್ರಿಪ್ ಪ್ಲಾನ್ ಮಾಡ್ತಿರ್ಬೇಕಾದ್ರೇನೆ ನೀವು ಬುಕ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯೂ. ನೀವು ಬುಕ್ ಮಾಡಾದ್ಮೇಲೆ ನಿಮಗೆ ಒಂದಷ್ಟು ಅವೈಲೇಬಲ್ ಡೇಟ್ಸ್‌ಗಳನ್ನ ಕೊಡ್ತಾರೆ. ನೀವು ಅದರಲ್ಲಿ ಯಾವುದೋ ಒಂದು ಸ್ಲಾಟ್‌ನ ಬುಕ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಬೆಳಿಗ್ಗೆನೇ ಇರುತ್ತೆ. ಸುಮಾರು 8 ಗಂಟೆ ಅಥವಾ 8:15 ಅಷ್ಟರೊಳಗೆ ನೀವು ಅವರು ಮೆನ್ಷನ್ ಮಾಡಿರುವಂತಹ ಎಂಟ್ರಿ ಪಾಯಿಂಟ್ ಅಲ್ಲಿ ಇರಬೇಕು. ಅದೇ ವಿಸಿಟರ್ ಸೆಂಟರ್ ಪಕ್ಕದಲ್ಲಿರೋ ಒಂದು ಚಿಕ್ಕ ರೂಮು. ಅಲ್ಲಿ ಏನಂತ ಅಂದ್ರೆ ಫಸ್ಟ್ ನೀವು ಹೋಗ್ಬೇಕು. ಕ್ಯೂ ಅಲ್ಲಿ ನಿಂತ್ಕೊಂತೀರಾ. ಎ ಮತ್ತೆ ಬಿ ಅನ್ನೋ 2 ಲೈನ್‌ಗಳಿರುತ್ತೆ. ಎ ಲೈನ್ ಅನ್ನ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ದೇ ಆರ್ ಆಲ್ರೆಡಿ ಎಕ್ಸ್‌ಪೀರಿಯನ್ಸ್ಡ್. ಅವ್ರು ಆಗ್ಲೇ ರಿಜಿಸ್ಟರ್ ಆಗಿ ಅಲ್ಲಿ ಮೆಡಿಟೇಷನ್ ಮಾಡಿ ಸೆಕೆಂಡ್ ಟೈಮ್ ಬಂದಿದ್ದಾರೆ ಅಥವಾ ಥರ್ಡ್ ಟೈಮ್, ಫೋರ್ತ್ ಟೈಮ್. ಸೊ ಈ ತರ ಬರ್ತಿದ್ದಾರೆ ಅಂತ. ಬಿ ಲೈನ್ ಅಲ್ಲಿ ಇರೋರು ಯಾರು ಅಂತಂದ್ರೆ, ದೇ ಆರ್ ಕಂಪ್ಲೀಟ್ಲಿ ಬಿಗಿನರ್ಸ್. ಫಸ್ಟ್ ಟೈಮ್ ಬರ್ತಿರೋರು ಅಂತ. ಸೊ ಅವರಿಗೆ ಡಿಫರೆಂಟ್ ಪ್ರೊಸೀಜರ್ ಇರುತ್ತೆ. ಅವ್ರೇನ್ ಮಾಡ್ಬೇಕು ಅಂತ ಅಂದ್ರೆ, ಲೈನ್ ಅಲ್ಲಿ ನಿಂತ್ಕೊಂಡು ಅಲ್ಲಿ ಚಿಕ್ಕದಾಗಿ ಒಂದು ಟಿವಿ ಶೋ ನಡೆಯುತ್ತೆ. ಟಿವಿ ಶೋ ಅಂತಂದ್ರೆ ನಿಮಗೆ ಅಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಾರೆ. ಓಕೆ. ಹೇಗೆ ಶುರುವಾಯಿತು, ಅಥವಾ ಮಾತೃಮಂದಿರ ಕನ್ಸ್ಟ್ರಕ್ಷನ್ ಹೇಗ್ ನಡೀತು, ಮತ್ತೆ ಮದರ್ ಬಗ್ಗೆ, ಅರಬಿಂದೋ ಅವ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಎಲ್ಲ ಒಂದವರು ಡೀಟೇಲ್ಡ್ ಆಗಿ ಒಂದು ವಿಡಿಯೋನ ತೋರಿಸ್ತಾರೆ. ಹಾಗೆ ಅಲ್ಲಿ ಸುಮಾರು ಎಷ್ಟು ದೇಶಗಳಿಂದ ಮಣ್ಣನ್ನ ಹಾಕಿದ್ದಾರೆ, ಹಾಗೆ ಹೇಗೆ ಅದೆಲ್ಲ ಮುಂದುವರಿಯುತ್ತೆ. ಈ ತರದಷ್ಟು ವಿಷಯಗಳೆಲ್ಲ ನಿಮಗೆ ಅಲ್ಲಿ ಡೀಟೇಲ್ಡ್ ಆಗಿ ಸಿಗುತ್ತೆ. ಇದಾದ ನಂತರ ನೆಕ್ಸ್ಟ್ ನಿಮಗೆ ಕರ್ಕೊಂಡು ಹೋಗೋದು ಅವ್ರದ್ದೇ ಓನ್ ಶಟಲ್‌ಗಳು ಬರುತ್ತೆ. ಆ ಶಟಲ್‌ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಒಂದೊಂದು ಐಡಿ ಕಾರ್ಡ್‌ಗಳನ್ನ ಕೊಡ್ತಾರೆ. ಸೊ ಆ ಐಡಿ ಕಾರ್ಡ್‌ಗಳನ್ನ ತಗೊಂಡು ನೀವು ಇಟ್ಕೊಂಡಿರ್ಬೇಕು. ಯಾಕಂತ ಅಂದ್ರೆ ಅದೇ ನಿಮ್ಗೆ ಎಂಟ್ರಿ ಪಾಸ್. ಸೊ ಅಲ್ಲಿಂದ ನಿಮ್ಗೆ ಒಂದು ಚಿಕ್ಕ ಶಟಲ್‌ಗಳು ಬರುತ್ತೆ. ಅದಕ್ಕೆ ನೀವು ಪೇ ಮಾಡೋ ಹಾಗಿಲ್ಲ. ಫ್ರೀ ಆಗಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಮಾತೃಮಂದಿರ ಪ್ಲೇಸ್‌ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಇನ್ಸ್ಟ್ರಕ್ಷನ್ಸ್‌ಗಳನ್ನ ಕೊಡೋಕೆ ಶುರು ಮಾಡ್ತಾರೆ. ನೀವು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕು. ಸೊ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಒಬ್ರು ಗೈಡ್ ಇರೋರು ಅಥವಾ ತುಂಬಾ ವರ್ಷ ಎಕ್ಸ್‌ಪೀರಿಯನ್ಸ್ಡ್ ಇರೋರು ಬಂದು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತಾರೆ. ಅಲ್ಲಿ ಹೋಗಿ ಏನ್ ಮಾಡ್ಬೇಕು, ಅಥವಾ ಯಾವ ರೀತಿ ಕುತ್ಕೋಬೇಕು, ಯಾವ ರೀತಿ ನಿಂತ್ಕೋಬೇಕು ಅಂತ. ಯಾಕಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್, ಆ ಕಂಪ್ಲೀಟ್ ಸರ್ಕಲ್ ಏನಿದೆ ಅದ್ರೊಳಗೆ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ. ಅಲ್ಲಿ ಸ್ವಲ್ಪ ನೀವು ಬಳೆ ಆಡ್ಸಿದ್ರು, ಕೈನ ಇದ್ ಮಾಡಿದ್ರು, ಶರ್ಟ್ ಅನ್ನ ಸರಿ ಮಾಡ್ಕೊಂಡ್ರು ಆ ಸದ್ದು ಅಷ್ಟು ಜೋರಾಗಿ ಕೇಳಿಸುತ್ತೆ. ಆ ತರದ ಜಾಗದಲ್ಲಿ ನೀವು ಹೋಗಿ ಜೋರಾಗಿ ಸೀನ್ ಬಂತು ಅಂತ ಸೀನ್ ಅಂದ್ರೆ, ಅಥವಾ ಕೆಮ್ಮಿದ್ರೆ, ಅಥವಾ ಜೋರಾಗಿ ಕ್ಲಾಪ್ ಮಾಡ್ಬಿಟ್ರೆ, ಒಂಚೂರು ಸದ್ದು ಮಾಡಿದ್ರುನು ಅಲ್ಲಿರೋರ್ಗೆ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಯಾಕಂದ್ರೆ ಅಲ್ಲೆಲ್ರೂ ಕೂಡ ಕಂಟಿನ್ಯೂಯಸ್ ಆಗಿ ಡೀಪ್ ಮೆಡಿಟೇಷನ್ ಅಲ್ಲಿ ಇರ್ತಾರೆ.
ಸೊ ಹಾಗಾಗಿ ಅವ್ರು ಕೊಡುವಂತಹ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ನ ಕರೆಕ್ಟ್ ಆಗಿ ಕೇಳಬೇಕು. ಒಂದು 3 ಬ್ಯಾಚ್‌ಗಳನ್ನ ಮಾಡ್ಕೊಂತಾರೆ. 3 ಬ್ಯಾಚ್‌ಗಳನ್ನ ಮಾಡ್ಕೊಂಡಾಗಿ ಒಬ್ಬೊಬ್ಬರಾಗಿ ಕರ್ಕೊಂಡು ಹೋಗ್ತಾರೆ. ಮೊದ್ಲು ಅಲ್ಲಿ ಕೆಳಗಡೆ ಇರುವಂತಹ ಲೋಟಸ್ ಪಾಂಡ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚಿಕ್ಕದಾಗಿ ಒಂದು ಲೋಟಸ್ ಪಾಂಡ್ ಅಂತ ಇರುತ್ತೆ. ಅಲ್ಲಿ ಮೊಬೈಲ್ಸ್ ಎಲ್ಲ ಅಲೋ ಇರಲ್ಲ ನಿಮಗೆ ಆಕ್ಚುಲ್ ಆಗಿ. ಸೊ ಅದಕ್ಕೋಸ್ಕರ ನಾನು ಅದ್ಯಾವ್ದನ್ನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಸೊ ಆ ಪಾಂಡ್ ಹತ್ರ ಕೂರಿಸಿ ನಿಮಗೆ ಮೆಡಿಟೇಷನ್ ಮಾಡಕ್ ಹೇಳ್ತಾರೆ ಅಥವಾ ಜಸ್ಟ್ ಫಾರ್ 5 ಮಿನಿಟ್ಸ್ ನೀವು ಕುತ್ಕೊಂಡು ಕಾಮ್ ಆಗಿರಕ್ಕೆ ಹೇಳ್ತಾರೆ. ಅದಾದ್ಮೇಲೆ ನಿಮಗೆ ಮಾತೃಮಂದಿರ ಒಳಗೆ ಎಂಟ್ರೆನ್ಸ್ ಸಿಗುತ್ತೆ. ಆ ಒಳಗಡೆ ಕ್ರಿಯೇಚರ್ ಇಟ್ಸ್ ಲೈಕ್ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ ದಟ್ ಹ್ಯೂಮನ್ ಕ್ಯಾನ್ ಕ್ರಿಯೇಟ್ ಇನ್ ದ ವರ್ಲ್ಡ್. ಎಷ್ಟು ನೀಟಾಗಿ ಹ್ಯೂಮನ್ ಕ್ರಿಯೇಟ್ ಮಾಡಿದ್ದಾನೆ ಅಂದ್ರೆ ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ಸೊ ಅದರಲ್ಲಿ ಒಂಥರ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಹೋದಂಗೆ ಮೆಟ್ಲುಗಳು ಸುತ್ತ ಇರುತ್ತೆ. ನಿಮ್ಗೆ ಮೆಟ್ಲುಗಳ ಹತ್ರ ಹೋಗ್ತಾ ಟಾಪ್ ಲೇಯರ್ ಅಲ್ಲಿ ಏನಾಗುತ್ತೆ, ನಿಮಗೆ ಸಾಕ್ಸ್‌ಗಳನ್ನ ಕೊಡ್ತಾರೆ. ಸಾಕ್ಸ್‌ಗಳನ್ನ ಕಾಲಿಗೆ ಹಾಕೊಬೇಕು. ತುಂಬಾ ಕ್ಲೀನ್ ಆಗಿರಬೇಕು. ತುಂಬಾ ನೀಟ್ ಆಗಿರ್ಬೇಕಲ್ಲಿ. ಮತ್ತೆ ಪ್ರತಿ ಸಲ ಅವ್ರು ಹೇಳೋ ಮಾತದೇ ಮಾತಾಡ್ಬೇಡಿ. ಯು ಹ್ಯಾವ್ ಟು ಮೇಂಟೈನ್ ಪಿನ್ ಡ್ರಾಪ್ ಸೈಲೆನ್ಸ್. ಅಲ್ಲಿಂದ ನೀವು ಒಳಗೋಗಿ ಕೂರಿಸ್ತಾರೆ. ಒಂದಷ್ಟು ಡಿಸ್ಟೆನ್ಸ್ ಅಲ್ಲಿ, ಒಂದಷ್ಟು ದೂರದಲ್ಲಿ ಕುತ್ಕೊಳ್ಳೋಕೆ ಹೇಳ್ತಾರೆ. ಆ ಮಾತೃ ಮಂದಿರ ಒಳಗ್ ಹೇಗಿತ್ತು ಅಥವಾ ನೋಡೋಕ್ ಹೇಗಿತ್ತು ಅಂತ ನನ್ನ ಬಾಯಲ್ಲಿ ಕೇಳೋದಾದ್ರೆ, ಇಟ್ಸ್ ಲೈಕ್ ಒಂದು ದಪ್ಪದೊಂದು ಕ್ರಿಸ್ಟಲ್ ಬಾಲ್‌ನ ಅಲ್ಲಿ ಇಟ್ಟಿರ್ತಾರೆ. ಒಂದು ಗಾಜಿನ ಬೌಲು. ಒಂದು ಚಿಕ್ಕ ಹೋಲಿಂದ ಸೂರ್ಯನ ಕಿರಣ ಅಲ್ಲಿ ಬಂದು ಬೀಳ್ತಿರುತ್ತೆ. ಅದನ್ನ ನೋಡ್ತಾ ನಿಧಾನವಾಗಿ ನೀವು ಮೆಡಿಟೇಷನ್‌ಗೆ ಹೋಗ್ಬೇಕು. ಬಟ್ ನನಗಲ್ಲಿ ಆದಂತಹ ಎಕ್ಸ್‌ಪೀರಿಯನ್ಸ್ ಏನಂದ್ರೆ, ಆಸ್ ಅ ಅಷ್ಟಾಂಗ ವಿನ್ಯಾಸ ಪ್ರಾಕ್ಟಿಷನರ್ ನನಗೆ ಡೀಪ್ ಇನ್‌ಹೇಲ್, ಡೀಪ್ ಎಕ್ಸೇಲ್ ಮಾಡೇ ಅಭ್ಯಾಸ. ಅಲ್ಲಿಗೆ ಹೋದಾಗ ನನಗೆ ಡೀಪ್ ಇನ್‌ಹೇಲ್, ಡೀಪ್ ಎಕ್ಸೇಲ್ ಮಾಡೋಕ್ಕಾಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ವೆಂಟಿಲೇಷನ್ ಇರ್ಲಿಲ್ಲ. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ರಾಂಗ್, ಬಟ್ ದಿಸ್ ಇಸ್ ವಾಟ್ ಐ ಫೆಲ್ಟ್. ಇದು ನಂದು ಪರ್ಸನಲ್ ಫೀಡ್‌ಬ್ಯಾಕ್. ಅಲ್ಲಿಗೆ ಹೋದಾಗ ನನಗೆ ಉಸಿರಾಟದ ತೊಂದರೆ ಆಗಕ್ ಶುರುವಾಯ್ತು. ನನಗೆ ಡೀಪ್ ಇನ್‌ಹೇಲ್, ಡೀಪ್ ಎಕ್ಸೇಲ್ ತಗೊಳಕ್ ಆಗ್ತಿರ್ಲಿಲ್ಲ. ಅದ್ರ ಜೊತೆಗೆ ನನ್ನ ಪಕ್ಕದಲ್ಲಿ ಕೂತಿದ್ದಂತಹ ವ್ಯಕ್ತಿ ನಿದ್ದೆಗೆ ಜಾರ್ಬಿಟ್ರು. ಸೊ ಹಾಗಾಗಿ ಅವರಿಂದ ಬರ್ತಿದ್ದಂತಹ ಸ್ನೋರಿಂಗ್ ಅಥವಾ ಏನು ಗೊರಕೆ ಶಬ್ದ ಇರುತ್ತೆ, ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಆ ಸರೌಂಡಿಂಗ್‌ನೆಲ್ಲಾನು ಕವರ್ ಮಾಡಿ ತುಂಬಾ ಜೋರಾಗಿ ಸದ್ದು ಮಾಡಕ್ ಶುರು ಮಾಡ್ತು. ಅದಾದ್ಮೇಲೆ ನನ್ನ ಪಕ್ಕದಲ್ಲಿ ಕೂತಿದ್ದಂತಹ ಒಬ್ರು ಗೃಹಿಣಿ, ಅವ್ರ ಕೈಗೆ ಹಾಕಿದ್ದಂತಹ ಬಳೆಗಳ ಸದ್ದು ತುಂಬಾ ಜೋರಾಗಿ ಬರ್ತಿತ್ತು. ಯಾಕಂತ ಅಂದ್ರೆ ಅಷ್ಟು ಸೈಲೆನ್ಸ್ ಇರುತ್ತೆ. ಕೇವಲ ನಿಮ್ಮ ಬಳೆ ಸದ್ದೇ ಅಷ್ಟು ಜೋರಾಗಿ ಬರ್ತಿರುತ್ತೆ ಅಂದ್ರೆ ನೀವು ಯೋಚನೆ ಮಾಡಿ, ಈ ಕಡೆ ಗೊರಕೆ ಸದ್ದು ಹೇಗೆ ಕೇಳಿಸ್ಬೋದು? ಅಥವಾ ನೀವಲ್ಲಿ ಕುತ್ಕೊಂಡು ಪಿಸು ಅಂತ ಮಾತಾಡೋ ಮಾತುಗಳು ಎಷ್ಟು ಜೋರಾಗಿ ಕೇಳಿಸ್ಬೋದು ಅಂತ. ಸೊ ಹಾಗಾಗಿ ನಾನು ಫಸ್ಟ್ ಟೈಮಲ್ಲಿ ಪ್ರಾಪರ್ ಆಗಿ ಎಕ್ಸ್‌ಪೀರಿಯನ್ಸ್ ಮಾಡಕ್ಕಾಗ್ಲಿಲ್ಲ. ಇನ್ನೊಂದು ಬಾರಿ ಹೋದಾಗ ನಾನು ಅದನ್ನ ಎಕ್ಸ್‌ಪೀರಿಯನ್ಸ್ ಮಾಡಿ ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ವೆಬ್‌ಸೈಟ್ ಅಲ್ಲಿ ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಡೀಟೇಲ್ಡ್ ಆಗಿ ತೋರಿಸ್ತೀನಿ. ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.